ಏನೇ ಇದ್ರೂ ಅಣ್ಣ ನಮ್ಮ ತವ ಹೇಳ್ಕೊತಿದ್ದ. ಈ ಥರ ಸಪ್ಪು ಕುಂತಿದ್ದು ನೋಡಿದ್ರೆ ಮನಸ್ಸಿಗೆ ಸ್ಯಾನೆ ಹಚ್ಕೊಂಡಂಗೆ ಕಾಣ್ತೈತೆ. ಅಣ್ಣ ಅತ್ತಿಗೆ ಬತ್ತವ್ರೆ. ನಿಮಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ ನಂಗೆ ಗೊತ್ತು ಶ್ರೀ. ನಾನು ನಿಮ್ಮನ್ನ ಕ್ಷಮೆ ಕೇಳಿದ್ರೆ ನೀವು ಕ್ಷಮಿಸೋ ಪರಿಸ್ಥಿತಿಲೂ ಇಲ್ಲ ಅನ್ನೋದು ಗೊತ್ತು. ಆದರೂ ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿ, ನಾನು ಹೀಗೆಲ್ಲ ಮಾಡಿರ್ತೀನಿ ಅಂತ ನಿಮ್ಗೆ ನಿಜವಾಗ್ಲೂ ಅನ್ಸತ್ತಾ? ಹೌದು, ನಾನು ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೋ ನಿಜ. ಆದರೆ ಅವ್ರಿಗೆ ಹೀಗೆಲ್ಲ ಆಗಬೇಕು ಅನ್ನೋ ಸಂಚು ನಾನು ಮಾಡಿಲ್ಲ ಶ್ರೀ. ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಮಾತಾಡಿ ಶ್ರೀ. ನೀವೀಗ ಸುಮ್ಮನೆ ನಿಂತಿದ್ರೆ ನಂಗೆ ತುಂಬ ಕಷ್ಟ ಆಗತ್ತೆ. ಪ್ಲೀಸ್ ಶ್ರೀ, ಏನಾದರೂ ಮಾತಾಡಿ. ನೀವು ಮಾಡಿದಿರೋ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ನನ್ನ ಮಾತು ಮೀರಿ ಪೊಲೀಸರಿಗೆ ದೂರು ಕೊಟ್ಟೇ ಬಿಟ್ರಲ್ಲ. ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸಿ ಶ್ರೀ. ಏನು ಯೋಚನೆ ಮಾಡದೆ ದುಡುಕ್ಬಿಟ್ಟೆ. ನೀವು ಹಿಂಗೆ ಮಾಡ್ತಿರೋದು ಮೊದಲನೇ ಕಿತ ಅಲ್ಲ. ನಂಗೆ ಗೊತ್ತು, ಅದು ಯಾಕೆ ನಾನು ಹೀಗೆ ಪ್ರತಿ ಸಲ ಮಾಡ್ತೀನೋ ನನಗೂ ಅರ್ಥ ಆಗ್ತಿಲ್ಲ ಶ್ರೀ. ಯಾಕಂದರೆ ನಮ್ಮವ್ವ ಅಂದರೆ ನಿಮಗೆ ದ್ವೇಷ ಇಲ್ಲ, ನಂಗೆ ಅತ್ತೆ ಬಗ್ಗೆ ಕೆಲವು ವಿಷಯಗಳಲ್ಲಿ ತುಂಬ ಗೌರವ ಇದೆ. ಅವ್ರು ಹೊಸ ಅತ್ತಿಗೆ ಜೊತೆ ನಡ್ಕೊಂಡಿದ್ದ ರೀತಿ ಆಗಲಿ, ಅವ್ರ ಮನೆ ನಡೆಸೋ ರೀತಿ ಆಗಲಿ, ಅದ್ರ ಬಗ್ಗೆ ನನಗೂ ಹೆಮ್ಮೆ ಇದೆ. ಪರಿಸ್ಥಿತಿ ಬದಲಾದಂಗೆ ಮನಸ್ಥಿತಿನೂ ಬದಲಾಯ್ತದೆ. ಇದು ಒಳ್ಳೇದಲ್ಲ. ಶ್ರೀ, ಒಂದು ನಿಮಿಷ ನನ್ನ ಮಾತು ಕೇಳಿ. ಈ ಕೆಲಸನ ನಿಜವಾಗ್ಲೂ ಯಾರು ಮಾಡಿದಾರೋ ಆದಷ್ಟು ಬೇಗ ಅವ್ರನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಅತ್ತಿಗೆ, ಅಣ್ಣ ನಿಮ್ಮ ವಿಷಯದಲ್ಲಿ ಯಾವತ್ತೂ ಹಿಂಗೆ ನಡ್ಕೊಂಡಿಲ್ಲ. ಯಾಕಿಬ್ರು ಇಷ್ಟು ಲೇಟ್ ಮಾಡಿಬಿಟ್ರಿ? ಕಾದು ಕಾದು ಸಾಕಾಯ್ತು. ಸಾರಿ ಮಾ. ಮುರಳಿ, ಕುಡ್ಕೊಂಬಂದಿದ್ಯೇನೋ? ಇಲ್ಲ, ಅದು ಅತ್ತೆ. ಅಳಿಯಂದ್ರೆ ನೀವು ಕುಡ್ದಿದ್ದೀರಾ? ಅಮ್ಮ, ಇವತ್ತು ನಾನು ಫುಲ್ ರಿಲ್ಯಾಕ್ಸ್ ಆಗಿದ್ದೀನಿ. ಅದಕ್ಕೆ ಅಂತ ಎರಡೇ ಪೆ ಕುಡ್ದಿದ್ವಿ ಅಷ್ಟೇ. ಆ ಸಹನ ನನ್ನ ಮಗನ ಜೀವನನ ಸರ್ವನಾಶ ಮಾಡಿಬಿಟ್ಲು. ಅಲ್ಲಾಳಿ ಅಂದ್ರೆ ಇವನಿಗೆ ಬುದ್ಧಿ ಹೇಳೋದ್ ಬಿಟ್ಟು ಇವನ್ ಜೊತೆಲಿ ಕೂತ್ಕೊಂಡು ನೀವು ಕುಡ್ಕೊಂಬಂದಿದ್ದೀರಲ್ಲ. ಏನೋ ಬೊಂಬೈದ ನಿನ್ನ ಸಮಸ್ಯೆ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನಾನು ಅಷ್ಟೇ ಕಣ. ನಿನ್ನಂಥ ತಮ್ಮನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿ. ತಪ್ಪಾಗಿರ್ಲಿಲ್ವಾ? ಬಾರಲ್ಲಿ ಕೂತ್ಕೊಂಡು ಕುಡ್ದವ್ರೆಲ್ಲ ಅಣ್ತಂದಿರೇ ಕಣ. ದಟ್ಸ್ ರೈಟ್. ಕರ್ಮ ಕರ್ಮ, ಇನ್ನೂ ಏನೇನ್ ನೋಡ್ಬೇಕು. ಮೊದ್ಲು ಇಬ್ರು ಒಳಗೆ ಹೋಗಿ. ಸರಿ ನನ್ನ ತಮ್ಮ ರೆಡಿ ಬಂತ. ಮೆಲ್ಲ ಮೆಲ್ಲ. ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಮುರಳಿ ಎಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದ. ಅವನ ಮನಸ್ಸಲ್ಲಿರೋದನ್ನ ಹೊರಗಡೆ ಹೇಳ್ಕೊಂಡ್ರೆ ಮನಸ್ಸು ಅಗ್ರ ಆಗುತ್ತೆ ಅಂದ್ಬಿಟ್ಟು ಬಾರಿ ಕರ್ಕೊಂಡೋಗಿದ್ದೆ ಅಷ್ಟೆ. ಹೋಗ್ಲಿ ಬಿಡಿ ಅಳಿ ಅಂದ್ರೆ, ಆದ್ರೆ ಇದನ್ನೇ ಅಭ್ಯಾಸ ಮಾಡ್ಕೋಬೇಡಿ. ಅಯ್ಯೋ ಅತ್ತೆ, ನಾನು ಬ್ಯಾರಿರೋ ರೋಡಲ್ಲಿ ತಲೆ ಎತ್ತೂ ನಡೆಯಲ್ಲ ಅತ್ತೆ. ನಾನು ನಿಜವಾಗ್ಲೂ ಕುಡಿಯಲ್ಲ. ಇದೆಲ್ಲ ಮುಳ್ಳಿಗೋಸ್ಕರ. ಅಲ್ಬೇಡಿ ತಪ್ಪ.
ತಪ್ಪು ಅಂತ ಅಲ್ಲ ಅಳಿ ಅಂದ್ರೆ, ಆದ್ರೆ ಎಲ್ಲಿ ಕುಡಿಯೋದೇ ಪರಿಹಾರ ಅಂತ ಅವ್ನು ಅನ್ಕೊಂಡ್ಬಿಡ್ತಾನೋ ಅನ್ನೋ ಭಯ ಅಷ್ಟೇ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ಅದಕ್ಕೂ ಒಂದು ಪ್ಲಾನ್ ಮಾಡಿ. ಓ, ದಿನ ನೀವು ಅವನ ಜೊತೆ ಕೂತ್ಕೊಂಡು ಕುಡಿಬೋದು ಅಂತನಾ? ಅಯ್ಯೋ ಅತ್ತೆ, ನೀವೇನು ಒಳ್ಳೇದು, ನಾನು ಎಲ್ಲೋ ದೊಡ್ಡ ಪ್ರೊಫೆಷನಲ್ ಕುಡ್ಕ ಅನ್ನೋ ಥರ ಹೇಳ್ತಿದ್ದೀರ. ಇದೆಲ್ಲ ಆ ಮುರಳಿಗೋಸ್ಕರ ಅಷ್ಟೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದಂಗಾಗತ್ತೆ ಅಲ್ವಾಳಿ ಅಂದ್ರೆ. ಅತ್ತೆ, ನನ್ನ ಪ್ಲ್ಯಾನ್ ಮೊದಲು ಕೇಳಿ. ನಿಮಗೆ ವಿನೂತ್ ಅವ್ರನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಇದೆ ಅಲ್ವಾ? ಇದೆ, ಖಂಡಿತ ಇದೆ. ಅವಳು ನನ್ನ ಮಗನ ತಕ್ಕಂಗೆ ಓದ್ಕೊಂಡಿದ್ದಾಳೆ. ಅದಷ್ಟೇ ಅಲ್ಲದೆ ಮುರಳಿ ಅಷ್ಟೇ ಸಂಬಳ ಬೇರೆ ತಗೋತಾಳೆ. ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಬರಕ್ಕೆ ನನಗೆ ಆಸೆ ಏನೋ ಇದೆ. ಆದರೆ ಇದಕ್ಕೆ ಮುರಳಿ ಒಪ್ಪಬೇಕಲ್ಲ. ಒಪ್ತಾನೆ. ಈಗಾಗಲೇ ಲೈಟಾಗಿ ಅವನ ತಲೆ ಒಳಗೆ ವಿಷಯ ಹಾಕಿದ್ವಿ. ನಾಳೆ ಇದ್ರ ಬಗ್ಗೆ ಅವನ ಹತ್ರ ಮಾತಾಡಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಹೌದಾ? ಹಾಗಾದ್ರೆ ನಾಳೆನೂ ಬೇಕಾದ್ರೆ ಬಾರ ಕರ್ಕೊಡಲ್ಲ ಅಳಿಯಂದ್ರೆ ನಾಳೆ ಬೆಳಗ್ಗೆನೂ ಈ ವಿಚಾರವಾಗಿ ಅವನಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದು. ಹಾಗಂದ್ರ ಸರಿ. ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ಅಲ್ಲ. ಮಮ್ಮಿ, ಕಾಪಿ ತಗೋಬಾ. ಬಂದೆ ಕಣ್ಲ, ತಕಳ. ಮಮ್ಮಿ, ಕಾಪಿ ಕೇಳಿದ್ರೆ ಪಾಯಸ ತಕ ಬಂದಿದೆಯಲ್ಲ ಮಮ್ಮಿ. ಅಂಥದ್ದೇ ಒಂದು ಇದು ನಿಂಗೆ ಸಿಹಿ ಸುದ್ದಿನ ಮಮ್ಮಿ? ಇನ್ನೇನಿಲ್ಲ ಮತ್ತೆ. ನನ್ನ ಸೌತಿ ಈ ನಡುವೆ ದಿನ ಕೊರ್ಗೋದನ್ನ ನರಳೋದನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಸಂತೋಷ ಆಯ್ತೈತೆ, ಇನ್ನೊಂದ್ ಕಡೆ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಅವಳ ಮಕ್ಳೇ ಮಾಡಿ ಅವಳಿಗೆ ಹೊಟ್ಟೆ ಉರಿಸ್ತಾವ್ರಲ್ಲ ಅಂತ ಖುಷಿನೂ ಆಯ್ತೈತೆ. ಲೆಕ್ಕಕ್ಕೆ ನೋಡಿದ್ರೆ ನಾನು ಮನೆನಾಗೆ ದಿನ ಹಬ್ಬದ ಅಡುಗೆ ಮಾಡಬೇಕು. ಅಕ್ಕವು ನೀನು ಮಾಡ್ತಿರೋ ತೀರಾ ತಪ್ಪು. ಯಾರಿಗಾರ ನೋವು ಆಯ್ತದೆ ಅಂತಂದ್ರೆ ಹಿಂಗ ನಡ್ಕೊಳ್ಳೋದು. ಏ, ಯಾರೋ ಒಬ್ರಲ್ಲ ಕಣ್ಲಾ, ನನ್ನ ಸೌತಿನೇ ಒದ್ದಾಡ್ತಿರೋದು. ಆಗ್ಬೇಕು ಅವಳಿಗೆ, ಅವಳ ಮನೆಯವ್ರಿಗೆಲ್ಲ ಇನ್ನೂ ಆಗ್ಬೇಕು. ಡ್ಯಾಡಿ ನೀನು ಬಿಟ್ಟು ಸರಿಯಾದ ಕೆಲಸ ಮಾಡೈತೆ. ಏಯ್, ಏನ್ಲ ಅದು ಗುಣಗ್ತಾ ಇದ್ಯಾ? ನಾನೇನೊಳಗೆ ಸೋಡಾ ಚೀಟಿ ಕೊಡು ಅಂತ ಹೇಳ್ಕೊಟ್ಟಿದ್ನ. ಸಹನ ಯಾಕೆ ಹೀಗೆ ಮಾಡೋಳೆ? ಮಾವ ನಿಂತ್ಕೊಂಬ, ನಾನು ಬಂದೆ. ಮಾವ 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 ನಿಂತ್ಕೊಂಬ. ಯಾಕ್ಲಾ? ನೀನು ಹೀರೋ ಆಗ್ಬಿಟ್ಟೆ ಮಾವ. ದಿಟ್ಟವಾಗ್ಲು ನೀನು ನಂಗೆ ಸ್ಯಾನೆ ಇಷ್ಟ ಆಗೋದೆ. ಪಂಚಾಯತಿಲಿ ನೀನು ಸಾನಕ್ಕನ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಬೋದಾಗಿತ್ತು, ಆದ್ರೆ ನೀನು ಹೇಳಲಿಲ್ಲ. ಸೂಪರ್ ಮಾವ ನೀನು. ಲವ್ ಯು. ಬಿಡ್ಲ ಬಾಬಾವ್, ಬಾಬಾವ್, ಏ ಬಾಬಾವ್, ಮಾವ ಏ ಬಾಬಾ ನಿಂತ್ಕಂತ ಹೇಳ್ತಾನೆ ಇವನಿ. ಕಿವಿ ಕೆಲ್ಸಕ್ಕೆ ಇವನಿಗೆ ಆಗ್ಲಿಂದ ಕೂಗ್ತಾನೆ ಇವನಿ. ಕೇಳ್ಸು ಬರ್ತಾನೆ ಇದೆಯಾ? ಜಾನ್ ಕಿವುಡು ಕಣ್ಲ. ಯಾಕೋ ನೀನು ಹೊಸಿ ಸುಮ್ಕಿರು. ಬಾಬು ವಿಷಯ ಗೊತ್ತಾಯ್ತಾ? ಏ, ನಾನು ಇನ್ನೇನು ದಿನಪತ್ರಿಕೆ ಅನ್ಕೊಂಡಿದ್ದೀನಲ್ಲ, ಎಲ್ಲ ವಿಷಯನೂ ತಲೆಯಾಗಿ ಇಟ್ಕೊಳಕ್ಕೆ. ಅಯ್ಯೋ, ಬ್ಯಾರವ್ರ ಸುದ್ದಿ ಅಲ್ಲ ಡ್ಯಾಡಿ, ಸಾನಕ್ಕನ್ ವಿಷಯ ಗೊತ್ತಾಯ್ತಾ ಇಲ್ವಾ? ಸಾನನ್ ವಿಷಯನ? ಹ್ಞೂ ಬಾಬು, ಸಹನ ಮೇಸ್ಟ್ರಿಗೆ ಸೋಡಾ ಚೀಟಿ ಕೊಟ್ಟವಳಂತೆ. ಏನೆಲ್ಲ ಹೇಳ್ತಾ ಇದೆಯಾ? ನಮ್ಮ ಸಾನನ? ಹೌದು, ಸಹನನೇ ಹೆಂಗೆ ಮಾಡಿರೋದು.
ಅವಳಿಗೋಸಿ ಬುದ್ಧಿ ಹೇಳಿ ವಾಪಸ್ ಒಳಗೆ ಕೇಳು. ಏಯ್, ಅವಳು ತಕತಾಳೋ ಬಿಡ್ತಾಳೋ ನಿನ್ಗೆ ಹಾಕ್ಲಾ? ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ಮೇಕೆ ಹೆಂಗಾನ ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ಬೇಕು. ಸುಮ್ಕೆ ಒಳಗೆ ನಡಿ. ಯಾಕೋ ನೀನೀಗ ಸುಮ್ಕಿದ್ಬಿಡು, ಏನಣ್ಣ ಮಾತಾಡಿ ತಲೆ ಕೆಡಿಸ್ಬೇಡ. ಏ ಎಲ್ಲ ನನಗೆ ಆವಾಜ್ ಹಾಕ್ತ್ಯಾ? ಮಾತಾಡ್ತೀನಿ ಕಣ್ಲಾ, ಇನ್ನೂ ಮಾತಾಡ್ತೀನಿ. ಹಾಂ ಸರಿ, ನೀನು ಮಾತಾಡ್ಕೊಂಡು ಇಲ್ಲ ಅಂತಿರೋ, ನಾವು ಹೋಯ್ತೀವಿ. ನಡಿ ಬಾಬು. ಏ ಏ ಕಾಳಿ, ಏ ಕಾಳಿ ನಿಂತ್ಕೊಳ್ಳ. ನೋಡು ನನ್ನ ಮಾತು ಕೇಳು. ಏಟ್ ಕೋಪ್ ಬಂದೈತಿ ನಿನ್ಗೆ? ಮಮ್ಮಿ, ಕಾಳಿ ಮಾವ ಹಿಂಗ್ ಬದಲಾಯ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವೇ? ಇವನೊಬ್ಬ ಒಗ್ಗರಣೆ ಹಾಕಕ್ಕೆ ಮುಚ್ಕೊಂಡಿರ್ಲ. ಅಮ್ಮೋರೆ, ನೀವು ಜೈಲೊಳಗಿದ್ದಾಗ ಪಕ್ಷದವನು ಒಬ್ಬನಾದ್ರೂ ಬಂದು ನಿಮ್ಮ ನೋಡಕ್ಕೆ ಬಂದ? ಯಾವನೋ ಬರಲಿಲ್ಲ ಅಮ್ಮೋರೆ. ಮತ್ತೆ ಪಕ್ಷದೊಳಗಿರೋರು ನಿಮ್ಮ ಮುಖ ನೋಡಿ ಅಮ್ಮೋರೆ ಒಂದು ಹೊಸ ಪಕ್ಷ ಕಟ್ಬೋದಲ್ಲ ಅಂತ ಹೇಳ್ತಿದ್ರು. ಹೌದು ಅತ್ತೆ, ನನಗೂ ಯಾಕೋ ಅದೇ ಸರಿ ಅನ್ಸುತ್ತೆ. ನೀವು ಯಾಕೆ ಯಾರ್ದೋ ಪಕ್ಷದಲ್ಲಿದ್ದು ಅವ್ರು ಹೇಳೋ ಕೇಳಬೇಕು? ನೀವೇ ಹೊಸ ಪಕ್ಷ ಕಟ್ಬೋದಲ್ಲ. ಇನ್ಮೇಲೆ ಎಲ್ಲ ಹೊಸದಾಗಿ ಶುರು ಮಾಡೋಣ. ಅದು ಮನೇಲಾಗಿರ್ಬೋದು ಅಥವಾ ರಾಜಕೀಯದಲ್ಲಾಗಿರ್ಬೋದು. ಅತ್ತೆ, ಇವತ್ತು ನಾನೇ ರಂಗೋಲಿ ಹಾಕಿದೆ. ಇನ್ಮೇಲೆ ಈ ಮನೆ ಜವಾಬ್ದಾರಿನ ನಾನೇ ನಿಭಾಯಿಸ್ತೀನಿ, ಯಾರಿಗೂ ಬಿಟ್ಕೊಡಲ್ಲ. ರಾಧವ, ನಾನು ಮನೆಯಾಗಿ ಇಲ್ಲದೆ ಹೋದಾಗ ನೀನು ಅದು ಯೋಟೆಲ್ಲ ಒದ್ದಾಡಿದೆ ಅನ್ನೋದು ಗೊತ್ತಾಯ್ತು. ಈ ಮನೆಯಾಗೆ ನಿನಗೆ ಸಿಗಬೇಕಾಗಿರೋ ಸ್ಥಾನ ಸಿಗದೆ ಹೋದ್ರು ಈ ಮನೆಯವ್ರಿಗೋಸ್ಕರ ನಿನ್ನ ಮನಸ್ಸು ಮಿಡಿಯೋದನ್ನು ನೋಡಿದ್ರೆ ಸ್ಯಾನೆ ಖುಷಿ ಆಯ್ತದೆ ಕಣವ. ಹಂಗೆ ಸಂಕಟನೂ ಆಗ್ತೈತೆ. ಅಯ್ಯೋ ಅತ್ತೆ, ಸಂಕಟ ಯಾಕೆ? ನಿಮಗೋಸ್ಕರ ಮತ್ತೆ ಈ ಮನೆಗೋಸ್ಕರ ನಾನು ಏನು ಮಾಡೋದಕ್ಕೂ ತಯಾರಿದ್ದೀನಿ. ಅತ್ತೆ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಇನ್ನೂ ಮಾತಾಡೋದು ಏನು ಉಳಿದಿದೆ? ಅತ್ತೆಗೆ ನೀನು ಈ ಮನೇಲಿ ಇರೋದೇ ಇಷ್ಟ ಇಲ್ಲ ಸ್ನೇಹ, ಇನ್ನೂ ಮಾತಾಡಬೇಕು ಅಂತಿದ್ಯಲ್ಲ. ನಾನು ನಮ್ಮ ಅತ್ತೆ ಹತ್ರ ಮಾತಾಡ್ತಿರೋದು. ಅವಳು ಯೋನು ತ್ಯಪ್ಪಾಗಿ ಹೇಳಿಲ್ಲ, ಸರಿಯಾಗಿ ಹೇಳವಳೆ. ರೀ, ರಾಧಾ ನಿಮಗೆ ಮಾತ್ರೆ ಕೊಡ್ತಾಳೆ, ತಕೊಳ್ಳಿ. ಕೋದಂಡ ಒಳ್ಳೆ ಅತ್ತೆ ಪ್ಲೀಸ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಾನು ಮಾಡಿದ ತಪ್ಪು. ಸುಮ್ಮನೆ ಅವಸರ ಪಟ್ಟು ದುಡುಕ್ಬಿಟ್ಟೆ. ನಿಜ ಏನು ಅಂತ ತಿಳ್ಕೊಳ್ದೆ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಸಾರಿ ಅತ್ತೆ, ನನಗೆ ಕ್ಷಮಿಸಿ. ನಿಮಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗುತ್ತೋ ಇಲ್ವೋ, ಆದ್ರೆ ಈಗಲೂ ನಾನು ನಿಮ್ಮನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ನನ್ನ ನಾನೇ ಕ್ಷಮಿಸೋದಿಲ್ಲ ಅತ್ತೆ. ಇನ್ಯಾರಿಗೋ ನ್ಯಾಯ ಕೊಡ್ಸೋ ಬರದಲ್ಲಿ ನಿಮ್ಮ ಮೇಲೆ ನನ್ನ ದಯವಿಟ್ಟು ಕ್ಷಮಿಸಿ ಅತ್ತೆ. ಕ್ಷಮಿಸ್ತೀರಾ ಅಲ್ವಾ? ಎದ್ದೇಳ್ಬೇಕೆ ಅತ್ತೆ ಪ್ಲೀಸ್. ಎದ್ದೇಳು, ಎದ್ದೇಳು ಅಂದೆ. ಮಾಡೋದೆಲ್ಲ ಮಾಡಿ ಈಗ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ ಸ್ನೇಹ? ಅತ್ತೆ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು, ಕಂಟಿ ಮಾವಂಗೆ ಗೊತ್ತು. ನೀನು ಕೇಳೋ ಒಂದು ಕ್ಷಮೆಯಿಂದ ಅವ್ರ ಮನ್ಸಲ್ಲಾಗಿರೋ ಗಾಯ ಹೋಗ್ಬಿಡತ್ತೆ ಅನ್ಕೊಂಡಿದ್ಯಾ? ಅತ್ತೆ, ನಾನು ಹಾಗೆ ಕರೆಯೋದು ನಿಮ್ಗಿಷ್ಟ ಇಲ್ವೇನೋ? ನಾನು ಈ ಮನೇಲಿರೋದು ನಿಮ್ಗಿಷ್ಟ ಇಲ್ಲ ಅನ್ಸುತ್ತೆ. ನನ್ನ ಹಳೆ ಸ್ನೇಹ ಆಗಿದ್ರೆ ನೀವು ಹೇಳೋಕ್ಕೂ ಮುಂಚೆನೆ ಇಷ್ಟೊತ್ತಿಗಾಗಲೇ ಮನೆ ಬಿಟ್ಟು ಹೊರಟೋಗ್ತಿದ್ದೆ. ಯಾವುದೇ ವಿಷಯನ ಅಳ್ದು ತೂಗಿ ನಿರ್ಧಾರ ತಗೊಳ್ಳೋ ಪಕ್ವ ನನಗಿಲ್ಲ ಅನ್ನೋದಕ್ಕೆ ಈಗ ಅರ್ಥ ಆಗ್ತಿದೆ ಅತ್ತೆ. ತಡವಾಗಿ ಸಿಗೋ ನ್ಯಾಯ ಶಿಕ್ಷೆಗೆ ಸಮಾನ ಅನ್ನೋದು ನನ್ನ ಮನಸ್ಸಲ್ಲಿ ಆಳ್ವಾಗಿ ಕೂತ್ಬಿಟ್ಟಿದೆ. ಇದನ್ನ ನಾನು ಮುಂಚೆ ಯಾರ ಹತ್ರನೂ ಹಂಚ್ಕೊಂಡಿರ್ಲಿಲ್ಲ. ನಮ್ಮವ್ವ ನಾ ಗೋಪಾಲ ಬಿಟ್ಟು ಹೋದಾಗ
10 ನಿಮಿಷದ ಮುಂಚೆ ಊರಿನ ಜನ ಎಲ್ಲ ಮನ್ಸು ಮಾಡಿದ್ರೆ ಅವ್ನು ಇನ್ನೊಂದು ಮದುವೆ ಆಗೋದನ್ನ ತಡಿಬೋದಿತ್ತು. ಆಗ ಜೀವನ ಪೂರ್ತಿ ಅವ್ವ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಎಲ್ಲಾದ್ರೂ ಅನ್ಯಾಯ ಆದ್ರೆ ಸಾಕು ದುಡುಕ್ಬಿಟ್ಟು ನಿರ್ಧಾರ ತಗೊಳ್ಳೋ ಗುಣ ನಂಗೆ ಚಿಕ್ಕ ವಯಸ್ಸಿಂದ ಬಂದಿರೋದತ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಬಾ, ಅನ್ಕೊಂಡಿದ ತಕ್ಷಣ ಕಣ್ಣೀರ್ ಹೇಗ್ ಬಂದ್ಬಿಡುತ್ತೆ ನೋಡು ಸ್ನೇಹ ನಿಂಗೆ. ಒಳ್ಳೆ ನಟಿ ನೀನು. ಕ್ಷಮಿಸಿ ಅತ್ತೆ, ನಾನೀಗ ಮಾತಾಡಬಾರ್ದಿತ್ತು. ಆದ್ರೆ ನಿಮ್ಮನ್ನ ಜೈಲಿಗೆ ಕಳಿಸಿದವರು ಅವ್ರು ಏನೇ ಮಾಡಿದ್ರು ನನಗದನ್ನ ನಾಟಕ ಅಂತಾನೆ ಅನ್ಸುತ್ತೆ. ರಾಧಾ, ನನ್ನ ಮೆಸ್ ಬಗ್ಗೆ ಗೊತ್ತಿಲ್ದಿರ ಮಾತಾಡಬೇಡ. ಅವ ತನ್ನ ತೆಪ್ಪಿಲ್ಲ ಅಂದಾಗ ನನ್ನ ಮೆಸ್ಸು ಯಾರ ತಾವನು ಸಮಯ ಕೇಳೋಕ್ಕಿಲ್ಲ. ಬಡ್ಡಿ ಬಂಗಾರಮ್ಮನ ಮಾತು ಹೆಂಗ್ ಕಡ್ಡಿ ಮುರಿದಂಗೆ ಅಂತ ಹೇಳ್ತಾರೋ ಇವರು ಹಂಗೆ ಒಂದು ಮಾತು ಆಚೆ ಈಚೆ ಆದ್ರೂ ಸಹಿಸ್ಕೊಳಕ್ಕಿಲ್ಲ. ಅಂಥವರು ನಿನ್ನ ಮನೆಯಿಂದ ಆಚೆ ಹೋಗೋನ್ಯಾಕು ಇಲ್ಲೇ ಅವ್ರೆ ಅಂದರೆ ಅವ್ರ ತೆಪ್ಪ ಅವ್ರಿಗೆ ಅರ್ಥ ಆಗೈತೆ ಅಂತ ಅರ್ಥ. ಸಂಸದು ಬಿಡೋದು ನಿಂಗೆ ಬಿಟ್ಟಿದವ. ನೀನೇ ಹೇಳ್ದಲ್ಲ ಮೆಸ್ನ ಈ ಮನೆ ಒಳಗೆ ಕರ್ಕೊಂಬಂದವ್ರೆ ತೀರ್ಮಾನ ಮಾಡಲಿ ಅಂತ. ಈಗ ಹೇಳ್ತೇವೆ ಮೆಸ್ ನಾನು ಹೆಂಡ್ರು. ನಾನು ಎಲ್ಲಿರ್ತೀನೋ ಅವರು ಅಲ್ಲೇ ಇರ್ತಾರೆ. ಆದರೆ ಈಗ ನೀನು ತೀರ್ಮಾನ ಮಾಡುವ. ದಿಟ್ವಾಗ್ಲೂ ಮೆಸ್ಸು ನೀನು ವಿರುದ್ಧ ಸಂಚು ಮಾಡೋರು ಅಂತ ನಿನ್ನ ಮನ್ಸಿಗೆ ಅನಿಸ್ತೈತಾ? ನಿನ್ನ ಮನಸ್ಸು 100 ಕೋಟಿಗೆ ಸಮ. ನನ್ನ ಒಬ್ಬನ ಮಾತಂದ್ರೆ ನನ್ನ ಪಿರಾಣಿಕ್ಕಿಂತ ಹೆಚ್ಚು. ಈ ಕ್ಷಣದಾಗ ನಿಂಗೆ ಏನು ಅನ್ಸುತ್ತೆ ಹೇಳವ, ನಾನು ಒಂದು ಮಾತು ಆಡ್ದೆ ಅದನ್ನು ಒಪ್ಕೋತೀನಿ. ಹೇಳವ, ಮಿಸ್ ನಿನ್ನ ವಿರುದ್ಧ ಸಂಚು ಮಾಡೋ ಅಂತ ನಿಮ್ಗೆ ಅನಿಸ್ತೈತಾ? ನೀನು ಎಂಡ್ರು ಮಾಡಿಲ್ಲ ಅಂದರೆ ಇದನ್ನ ಯಾರು ಮಾಡೋರೋ ಅವ್ರು ಯಾರು ಅನ್ನೋದನ್ನ ಕಂಡುಹಿಡಿಯಕ್ಕೆ ಹೇಳು. ಅತ್ತೆ, ಅಂದ್ರೆ ನೀವು ಸ್ನೇಹನ ಕ್ಷಮಿಸ್ಬಿಟ್ರ? ಅತ್ತೆ, ನೀವು ಈ ವಿಷಯದಲ್ಲಿ ದುಡುಕ್ತಿದ್ದೀರಾ ಅನ್ಸುತ್ತೆ. ದುಡುಕ್ತಿಲ್ಲ ಕಣವ. ಅದೆಂಥವ್ರೆ ಆದರೂ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಪಂಚಾಯತಿ ರೂಢಿ. ಈಗ ನಾನು ಒಂದು ಅವಕಾಶ ಕೊಡ್ತೀವಿ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಸಾಬೀತುಪಡಿಸ್ಲಿ.
ನೀವು ಈ ಒಂದು ಮಾತು ಹೇಳಿದ್ರಲ್ಲ ನನಗೆ ಅಷ್ಟು ಸಾಕು ಅತ್ತೆ. ನಿಜವಾಗ್ಲೂ ಈ ಕೆಲಸ ಯಾರು ಮಾಡಿದಾರೋ ಅವ್ರನ್ನ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಿ. ಸ್ನೇಹನೇ ಈ ಮನೆಗೆ ಸರಿಯಾದ ಸೊಸೆ ಅಂತ ನೀವೇ ಹೇಳೋಗಿ ನಡ್ಕೋತೀನಿ. ಸದಂಡ